ಇವನು ಕಾರ್ ಕದಿಯೋಕೆ ಬಂದಿರ್ಬೇಕು. ಕಾರ್ ಕಳ್ಳ ಆಗಿದ್ರೆ ಎತ್ಕೊಂಡು ಹೋಗ್ಬೇಕಿತ್ತು, ಇನ್ನು ಯಾಕೆ ಇಲ್ಲೇ ಇದ್ದಾನೆ? ಪಾರ್ಟ್ಸ್ ಆಗಿ ಬಿಚ್ಕೊಂಡು ಹೋಗೋಕಿರ್ಬೇಕು. ಅವ್ನು ಹೆಂಗಾದ್ರೂ ಮಾಡಿ ಹೊರಗೆ ಹೇಳಿರಿ, ಆಮೇಲೆ ನೋಡ್ಕೊಳ್ಳೋಣ. ಯಾರದು? ಹುಷಾರು, ಕೈಯಲ್ಲೇನೋ ಆಯುಧ ಇರ್ಬೋದು. ಹೊರಗಡೆ ಬನ್ನಿ. ನೀನ್ ಯಾಕಣ ಕೆಳಗಡೆ ಹೋಗಿದ್ಯಾ? ನಮ್ ಕಾರ್ನ ರೆಡಿ ಮಾಡ್ತಿದ್ದೆ. ಈ ರೀತಿ ಕತ್ಲಲ್ಲಿ ಕಾರ್ ರಿಪೇರಿ ಮಾಡ್ತಾರೇನು? ಇದ್ರ ಒಳಗಡೆ ಹೋದಾಗ ಬೆಳಕಿತ್ತು, ಕತ್ಲಾಗಿದ್ದೇ ಗೊತ್ತಾಗ್ಲಿಲ್ಲ. ರಿಪೇರಿ ಮಾಡಿದ್ ಸಾಕು, ಬಾ ಹೋಗೋಣ. ಹ ನಮ್ ಕಾರು. ಸರಿ ಸರಿ, ಮನು ರೂಮ್ ಕರ್ಕೊಂಡು ಹೋಗು. ಬಾಣ ನೀನು. ಸ್ಪ್ಯಾನರ್. ನಿಮ್ಮಣ್ಣ ಸಚ್ಚಿದಾನಂದ್ ಅವ್ರನ್ನ ನಾನು ಮುಂಚೆನೆ ನೋಡಿದ್ದೆ. ನಾನ್ ನಿಮಗೆ ಹೇಳಿದ್ದೆ ಅಲ್ವಾ, ನಾನು ಊಟಿ ಸ್ಕೂಲಲ್ಲಿ ಓದ್ಬೇಕಾದ್ರೆ ಒಂದ್ ಟೆರರಿಸ್ಟ್ ಗ್ರೂಪ್ ನನ್ನನ್ನ ಕಿಡ್ನಾಪ್ ಮಾಡಿತ್ತು ಅಂತ. ಒಂದ್ ಕಮಾಂಡೋ ಆಪರೇಷನ್ ಅವರು ನನ್ನ ಕಾಪಾಡಿದ್ರು ಅಂತ. ಆ ಕಮಾಂಡೋ ಗ್ರೂಪ್ ಅಲ್ಲೇ ಸಚ್ಚಿದಾನಂದ್ ಅವರಿದ್ದು. ಏನ್ ಹೇಳ್ತಾ ಇದ್ದೆ ನೀನು? ಹಾಗಾಗಕ್ ಸಾಧ್ಯ ಇಲ್ಲ. ನಮ್ ಸಚ್ಚೇನ ಜೈಲಲ್ಲಿದ್ರು ಕಳೆದ 24 ವರ್ಷದಿಂದ. ಸಾರ್, ನೀವ್ ಯಾಕೆ ಇಲ್ಲಿ ಬಂದ್ರೆ? ಮುಂದಕ್ಕೆ ಹೋಗಿ ಸಾರ್. ಜಾಗ ಬಿಡ್ರ, ಮುಂದಕ್ಕೆ ಹೋಗಿ. ಏಯ್, ಕ್ಯೂನಲ್ಲಿರೋರಿಗೆಲ್ಲ ತೊಂದರೆ ಕೊಡ್ಬೇಡ. ಮುಂದೆ ಬಂದವ್ರು ಮುಂದೆ, ಹಿಂದೆ ಬಂದಿರೋರು ಹಿಂದೆ ನಿಂತ್ಕೋಬೇಕು. ಮುಂದೆ ನಡಿ. ಸರ್, ನೋಡ್ದೇನೋ ಎಷ್ಟು ಒಳ್ಳೆಯವರು ಇವರು. ಹೊರದೇಶದಲ್ಲಿ ಹೋಗಿ ಓದ್ಕೊಂಡ್ಬರ್ಬೇಕು ಅಂತ ಇದಕ್ಕೆ ಹೇಳೋದು. ಅಲ್ಲಿ ಯಜಮಾನ್ರು ಕೆಲ್ಸಗಾರರು ಅಂತ ಭೇದ ಭಾವ ಇಲ್ಲ, ಎಲ್ರು ಒಂದೇ ಅಲ್ವಾ? ಸೋಷಿಯಲಿಸಂ. ಹೌ ಯಜಮಾನ್ರೆಲ್ಲ ಕೆಲ್ಸದವ್ರ ಜೊತೆ ಊಟ ಮಾಡೋದೇ ಸೋಷಿಯಲಿಸಂ. ಏನ್ ಮಾಡ್ತಾ ಇದ್ಯಣ್ಣ ನೀನು? ಇನ್ನೊಂದ್ ಸ್ವಲ್ಪ ಹಾಗೆ. ಸೋಷಿಯಲಿಸಂ ಏನು ಅಂತಾನೆ ಗೊತ್ತಿಲ್ಲ. ಏನಿದು? ಏನಾಯ್ತು? ಏಯ್, ನೀನ್ ಊಟ ಮಾಡ್ಬೇಕು ಅಂದ್ರೆ ಸರ್ವೆಂಟ್ಗಳ ಹತ್ರ ಹೋಗಿ ಕ್ಯೂ ನಿಂತ್ಕೋಬೇಕಾ? ಕೂತ್ಕೋ ಇಲ್ಲಿ. ಗುಡ್ ಮಾರ್ನಿಂಗ್ ವಿಷ್ಣು. ಗುಡ್ ಮಾರ್ನಿಂಗ್ ವಂದನಾ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸಚ್ಚೆ ಅಣ್ಣ. ಗುಡ್ ಮಾರ್ನಿಂಗ್ ಅಣ್ಣ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅಣ್ಣ, ನೀನ್ ಏನಾದ್ರೂ LP ಸ್ಕೂಲ್ ಸ್ಟೂಡೆಂಟಾ ಈ ತರ ಗುಡ್ ಮಾರ್ನಿಂಗ್ ಹೇಳಕ್ಕೆ? ನೀನ್ ಹೀಗೆ ಮಾಡಿದ್ರೆ ಇನ್ ಯಾರು ಗುಡ್ ಮಾರ್ನಿಂಗ್ ಹೇಳಲ್ಲ. ಓಕೆ? ಅಣ್ಣ, ಇವಳು ರಾತ್ರಿಯಿಂದ ನನ್ನ ಹತ್ರ ಒಂದು ವಿಷಯ ಕೇಳ್ತಾನೆ ಇದ್ದಾಳೆ. ಆ ಕರಿ ಕೊಡಿಲಿ. ನೀನು ಅವಳನ್ನ ಒಂದು ಟೆರರಿಸ್ಟ್ ಗ್ರೂಪ್ ಇಂದ ರೆಸ್ಕ್ಯೂ ಮಾಡಿದ್ಯಾ ಅಂತ ಹೇಳ್ತಾ ಇದ್ದಾಳೆ. ನನ್ನನ್ನು ರಕ್ಷಣೆ ಮಾಡೋಕೆ ಮನು ಇದ್ದಾನೆ. ಅಂಥದ್ರಲ್ಲಿ ನಾನ್ಯಾಕೆ ಬೇರೆಯವ್ರ ರಕ್ಷಣೆ ಮಾಡಲಿ? ಆಗೋಯ್ತಾ? ನನಗೆ ಸಾಕು. ನಿಂದು ಆಯ್ತಾ? ವಂದನಾ, ಏನ್ ಮಾಡ್ದೆ ನೀನು? ನಿಮಗೆ ಗೊತ್ತಾ ಈ ಮಾರ್ಕ್ ಏನು ಅಂತ? ನನ್ನ ಕಾಪಾಡಕ್ ಹೋದಾಗ ಆಗಿರೋ ಗಾಯ ಇದು. ಹೇಳಿ ಅಣ್ಣ, ನಿಜ ಏನು ಅಂತ ಇವ್ರಿಗೆ ಹೇಳಿ.
ಸುಳ್ಳಲ್ಲ, ಅದು ನಾನೇನೆ. ಕತ್ಲಲ್ಲೂ ನನಗೆ ಕಣ್ ಕಾಣಿಸುತ್ತೆ ಅನ್ನೋದು ಪೊಲೀಸರಿಗೆ ಗೊತ್ತಾದಾಗ ಅವರು ನನ್ನನ್ನು ಉಪಯೋಗಿಸ್ಕೊಂಡ್ರು. ಎಲ್ಲ ರಾತ್ರಿನೂ ಅವರು ನನ್ನನ್ನ ಬೇರೆ ಬೇರೆ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಿದ್ರು. ತುಂಬಾ ಸಲ ನನ್ಗೆ ಅವ್ರು ಟ್ರೈನಿಂಗ್ ಕೊಟ್ರು. ಬೇರೆ ಬೇರೆ ಜೈಲಿನ ಕೈದಿಗಳು ಸಹ ನನ್ನ ಜೊತೆ ಇರ್ತಾ ಇದ್ರು. ಅವ್ರು ಕೊಡ್ತಾ ಇದ್ದಿದ್ದ ಕಠಿಣ ಟ್ರೈನಿಂಗ್ ಇಂದ ನಾವೇನ್ ಬೇಕಾದ್ರೂ ಮಾಡೋಕ್ ಸಿದ್ಧವಾಗಿರ್ತಿದ್ವಿ. ನಾವು ಬೇರೆ ಬೇರೆ ಸ್ಥಳಕ್ಕೆಲ್ಲ ಹೋಗ್ತಾ ಇದ್ವಿ. ಅದರಲ್ಲೊಂದು ಆ ಆಪರೇಷನ್. ಆಯುಧಗಳಿಲ್ಲದೆ ಎದುರಾಳಿಗಳನ್ನ ಎದುರಿಸೋಕೆ ಜೈಲಿನಲ್ಲಿದ್ದ ನನ್ನಂಥವ್ರನ್ನ ಮುಂದೆ ಬಿಡ್ತಾ ಇದ್ರು. ಆ ರೀತಿ ಹೋದ ನನ್ನಂಥವರು ಕೆಲವೊಮ್ಮೆ ವಾಪಸ್ ಬರ್ತಿರ್ಲಿಲ್ಲ.
ಹಾಗೆ ನಮ್ಮನ್ನು ಕರ್ಕೊಂಡು ಹೋದಾಗ ಜೈಲಿನಿಂದ ತಪ್ಪಿಸ್ಕೊಂಡ್ರು ಅಂತ ರಿಪೋರ್ಟ್ ಮಾಡ್ತಿದ್ರು. ಅಲ್ಲಿ ಕೊಲೆಯಾದವರು ಕೊಳೆತ ದೇಹಗಳಾಗಿ ಬೇರೆ ಬೇರೆ ಸ್ಥಳದಲ್ಲಿ ಸಿಗ್ತಿದ್ರು. ಈ ರೀತಿಯಾಗಿ ಎಲ್ಲ ಮುಗಿಸ್ಬಿಡ್ತಿದ್ರು. ಯಾರಿಗೂ ಬೇಡದಿರೋ ಕೈದಿಗಳ ಬಗ್ಗೆ ಯಾರು ತಾನೇ ಕೇಳ್ತಾರೆ? ಪ್ರಶ್ನೆ ಯಾರು ಮಾಡ್ತಾರೆ? ಸ್ಕೌಂಡ್ರಲ್ಸ್. ನೀನು ಇಷ್ಟು ದಿನ ಕಂಬಿ ಎಣಿಸಿದ್ದು ಇದರಿಂದನೇ ಅಲ್ವಾ? ಇದಕ್ಕೆ ಇಂಟೆಲಿಜೆನ್ಸ್ ರಿಪೋರ್ಟ್ ಬೇರೆ ಕೇಳು. ಅದೆಲ್ಲ ಒಂದು ಕಾರಣ. ವಂದನಾ, ಐ ಆಮ್ ಸೋ ಸಾರಿ, ಬಟ್ ದೇ ಆರ್ ಡೆವಿಲ್ಸ್, ಡರ್ಟಿ ಡೆವಿಲ್ಸ್, ಇನ್ಕ್ಲೂಡಿಂಗ್ ಯುವರ್ ಡ್ಯಾಡ್. ಈ ವಿಷಯನ ನಾವು ಲೈಟ್ ಆಗಿ ತಗೋಬಾರ್ದು ಸರ್. ಈ ಗ್ರಾಫಿಟಿಗೆ ಒಂದು ವಾರ್ನಿಂಗ್ ಕೊಡಬೇಕು. ಎಡ್ವಿನ್ ಮೋಸಸ್ ತರಫ್ ಸರ್. ಎಡ್ವಿನ್ ಮೋಸಸ್? ಮೇ ಬಿ ಅವನು ಈ ಥರ ಬರ್ದಿರೋ ಎಲ್ಲ ಸ್ಪಾಟಲ್ಲೂ ಅವನು ಇನ್ವಾಲ್ವ್ ಆಗಿರ್ತಾನೆ. ಸಾರಿ ವೇದಾಂತಂ, ಸಿಟ್ ಡೌನ್. ಹಾ ಮಗಳೇ, ಹೇಳೋ. ಅಪ್ಪ, ಜೈಲಲ್ಲಿರೋ ಕೈದಿಗಳನ್ನ ಸಾಯಿಸ್ಬೇಕು ಅಂತಿದ್ದೀರಾ ಅಲ್ವಾ? ವೇರ್ ದ ಹೆಲ್ ಡಿಡ್ ಯು ಹಿಯರ್ ದಿಸ್ ಅಟರ್ ನಾನ್ಸೆನ್ಸ್? ದ ಟ್ರೂತ್ ಆಲ್ವೇಸ್ ಹರ್ಟ್ಸ್. ವಾಟ್ ಟ್ರೂತ್? ಯಾರೋ ಬೇಡದಿರೋ ವಿಷಯಗಳನ್ನ ಹೇಳಿ ನಿನ್ ತಲೆ ಕೆಡ್ಸಿದ್ದಾರೆ. ಫೋನ್ ಇಡು, ಮನೆಗೆ ಬಂದು ಮಾತಾಡ್ತೀನಿ. ವೇದಾಂತಂ, ಐ ಟೋಲ್ಡ್ ಯು ಹಿ ಇಸ್ ಪೇನ್ ಇನ್ ದಿ ಆಸ್. ಸಾರಿ ಸರ್, ಐ ಡೆಂಟ್ ಗೆಟ್ ಯು. ಹೂ ಎಲ್ಸ್? ಸಚ್ಚಿದಾನಂದನ್. ಓಹ್ ಸರ್, ನಿಮ್ಮ ಸನ್ನಿಲ್ಲ ದೊಡ್ಡ ಬ್ರದರ್ ಅಲ್ವಾ? ಅವನ ಹಿಸ್ಟ್ರಿನ ಪರೀಕ್ಷೆ ಮಾಡಿದ್ದೀನಿ ಸರ್. ಅವನು ಒಬಿಡಿಯಂಟ್ ಪ್ರಿಸ್ನರ್, ವೆಲ್ ಬಿಹೇವ್ಡ್. ಜೈಲಲ್ಲಿ ಅವನ ಮೇಲೆ ಒಂದು ಸಿಂಗಲ್ ಕಂಪ್ಲೇಂಟು ಇಲ್ಲ ಸರ್. ಇನ್ಫ್ಯಾಕ್ಟ್ ಹಿ ಇಸ್ ವೆರಿ ಟ್ಯಾಲೆಂಟೆಡ್ ಮ್ಯಾನ್. ನಮ್ಮಲ್ಲಿರೋ ಎಲ್ಲ ಕಮಾಂಡೋಸ್ಗಳಿಗಿಂತ ಒಳ್ಳೆ ಸ್ಕಿಲ್ಸ್ ಇದೆ. ನಾವೊಂದ್ಸಲ ಒಂದು ರಿಸ್ಕಿ ಆಪರೇಷನ್ ಕೈಗೊಂಡಿದ್ವಿ. ಅದಕ್ಕೆ ಅವನನ್ನ ರಿಲೀಸ್ ಮಾಡೋಕ್ಕಾಗಲೇ ಇಲ್ಲ. ಇದೇ ಒಂದು ಕಾರಣ ಆಗಿತ್ತು. ಅವ್ರ ಯಂಗರ್ ಬ್ರದರ್ ತುಂಬಾ ಇನ್ಫ್ಲೂಯೆನ್ಸ್ ಮಾಡಿದ್ರು ಅವನನ್ನ ಜೈಲಿಂದ ಬಿಡಿಸೋದಕ್ಕೆ. ಅದೆಲ್ಲ ಸರಿ, ಅವನೀಗ ಹೊರಗಡೆ ಹೋಗಿದ್ದನ್ನು ಹೇಳಿದ್ರೆ ನಮ್ ಡಿಪಾರ್ಟ್ಮೆಂಟ್ ಇಮೇಜ್ ಏನಾಗ್ಬೇಕು? ಅವನ ಆ ಥರ ಏನು ಮಾಡಲ್ಲ ಸರ್. ವಂದನಾ ಹೇಗೆ ಗೊತ್ತಾಯ್ತು? ಅದು ಐ ಡೋಂಟ್ ನೋ ಸರ್. ಸರ್, ನೀವ್ ಹೇಳಿದ್ರೆ ನಿಮ್ಮ ಮಗಳು ಮರ್ತಿದ್ದಾಳೆ ಅಂತ, ಆದರೆ ಮರ್ತಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ನಿಮ್ಮ ಹತ್ರ ಹೇಳಿದಾಳೆ. ವಿತ್ ಯುವರ್ ಪರ್ಮಿಷನ್ ಸರ್, ಐ ಟಾಕ್ ಟು ಹಿಮ್. ಒಂದೇ ಒಂದು ಇನ್ಫಾರ್ಮೇಶನ್ ಕೂಡ ಲೀಕ್ ಆಗದೆ ಇರೋ ಥರ ನೋಡ್ಕೋತೀನಿ ಸರ್.